ಮುಂಜಾನೆ ವಿಶ್ವ ಧ್ಯಾನದ ದಿವಸ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈಗ ತಾನೇ ಮೇಡಮ್ ಹೇಳಿದ್ರು ನಮ್ಮ ಕಾಲೇಜಿಗೆ ಬಂದು ಧ್ಯಾನದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಸಂಸ್ಥೆಗೆ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯದ ಪರವಾಗಿ ತುಂಬು ಹೃದಯದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ಪ್ರತಿ ವರ್ಷ ಬಹುಶಃ ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ, ನಮ್ಮ ಕಾಲೇಜಲ್ಲಿ ಸುಮಾರು 2 ವರ್ಷದಿಂದ 1 ಮಿನಿಟ್ ಮೆಡಿಟೇಷನ್ ಅಂತ ಪ್ರತಿ ಕ್ಲಾಸಲ್ಲೂ ಅಂದರೆ ಪ್ರತಿ ಗಂಟೆಯಲ್ಲೂ ಮಾಡಿಸ್ತೀವಿ. ಯಾಕೆಂದರೆ ಈಗಿನ ಒಂದು ಪ್ರಪಂಚದಲ್ಲಿ ಮನಸ್ಸನ್ನು ಸರಿಯಾಗಿ ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಕಾರ್ಯಕ್ರಮ ಹೆಚ್ಚು ಆಗಬೇಕಾಗಿದೆ ಎಲ್ಲ ಹಂತಗಳಲ್ಲಿ. ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದು ಈ ಒಂದು ಸಂಸ್ಥೆಯ ಪರಿಚಯ ನಮ್ಮ ಒಬ್ಬ ಸಹೋದ್ಯೋಗಿಯಿಂದ ಆಯಿತು. ಆ ಒಂದು ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಹೇಳಿದಾಗೆ ಸುಮಾರು 1500 ವಿದ್ಯಾರ್ಥಿಗಳು ಮೊದಲನೇ ವರ್ಷದಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ನಮ್ಮ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಯಾಕೆ ಇದನ್ನು ಪರಿಚಯ ಮಾಡಬಾರ್ದು, ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಯಾಕೆ ಪರಿಚಯ ಮಾಡಬಾರ್ದು ಅನ್ನೋ ಒಂದು ಮೇಡಮ್ ಬಂದು ಎಲ್ಲ ಹೇಳಿದಾಗ ನಮ್ಗೆ ತುಂಬ ಸಂತೋಷ ಆಯಿತು. ನಾವು ಕೇಳಿದ್ದು, ಆದರೆ ಯಾರು ಬಂದು ನಮ್ಮನ್ನು ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ತಕ್ಷಣ ನಮ್ಗೆ ಅನ್ನಿಸ್ತು ಇದನ್ನು ಮಾಡೋಣ, ವಿದ್ಯಾರ್ಥಿಗಳು ಹೇಗೆ ತಗೊಳ್ತಾರೋ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಆದರೆ ನಮ್ಗೆ ನಂಬಿಕೆ ಇತ್ತು, ನೀವು ಇಷ್ಟೊಂದು ಜನ ಎಲ್ಲ ಸೇರಿ ಮಾಡ್ತಾ ಇರೋದು, ಮತ್ತು ಅವರೆಲ್ಲ ಹೇಳಿದ್ರು ಹೀಗೆಲ್ಲ ಇದೆ, ಹೈದರಾಬಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ, ಲಕ್ಷಾಂತರ ಜನ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ, ನೀವು ಯಾಕೆ ಮಾಡಿಸ್ಬಾರ್ದು ಅಂತ. ನಾವು ತಕ್ಷಣ ಈಗಲೇ ಯಾಕೆ ಮಾಡಬಾರ್ದು ಅಂತ ಹೋದ ವಾರ ಬುಧವಾರ, ಗುರುವಾರ, ಶುಕ್ರವಾರ ನಮ್ಮ ಕಾಲೇಜಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ತುಂಬ ಎಲ್ಲರೂ ಯಾರ್ಯಾರು ಅಲ್ಲಿ ನಮಗೆ ಈ ಒಂದು ಮೆಡಿಟೇಷನ್ನ ಪರಿಚಯ ಮಾಡಿಕೊಟ್ರು ಅವರೆಲ್ಲ 8:15ಗೆ ಬರ್ತಾಯಿದ್ರು. ನಮ್ಮ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ನಮ್ಮ ಕಾಲೇಜಿಗೆ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ 9ರಿಂದ 10 ಮತ್ತು 10:30ರಿಂದ 11:30 2 ಗಂಟೆಗಳ ಕಾಲ ಸುಮಾರು 25 ಸೆಕ್ಷನ್ಸಲ್ಲಿ ಮೆಡಿಟೇಷನನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಹೇಗೆ ಅವರಿಗೆ ನಮ್ಮ ಧನ್ಯವಾದಗಳನ್ನ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅಷ್ಟು ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಸೋಷಿಯಲ್ ಸರ್ವಿಸ್ ಮಾಡೋದಿದೆಯಲ್ಲ, ಅದರಷ್ಟು ಒಂದು ಪರೋಪಕಾರ, ಸೆಲ್ಫ್ಲೆಸ್ ಸರ್ವಿಸು ಬೇರೊಂದಿಲ್ಲ. ಯಾಕೆಂದರೆ ನಮ್ಮ ಮನಸ್ಸಲ್ಲ, ಬೇರೆಯವರ ಮನಸ್ಸು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಬೇರೆಯವ್ರಿಗೂ ಅದರ ಪರಿಚಯ ಮಾಡಿ ಅವರೂ ಸಂತೋಷವಾಗಿ ಬದುಕಬೇಕು. ಮೇಡಮ್ ಬಂದಾಗ ಹೇಳ್ತಾ ಇದ್ರು, ನೋಡಿ ನಾವೆಲ್ಲ ಎಷ್ಟೊಂದು ಸಂತೋಷವಾಗಿದ್ದೀವಿ, ನಿಮ್ಮ ವಿದ್ಯಾರ್ಥಿಗಳು ನಮ್ಮ ರೀತಿ ಸಂತೋಷವಾಗಿರಬೇಕು ಅಂತ. ಸೊ ನಮಗೆ ಆ ಒಂದು ಸ್ಟೇಟ್ಮೆಂಟು ತುಂಬ ನನಗೆ ಇಷ್ಟ ಆಯಿತು. ತಕ್ಷಣ ನಾವು ಈ ಕಾರ್ಯಕ್ರಮವನ್ನು ತಾವೆಲ್ಲ ನಡೆಸ್ಕೊಟ್ಟಿದ್ದೀರ. ಮತ್ತು ಇದೇ ರೀತಿ ಮುಂದೆನೂ ನಮ್ಮ ಕಾಲೇಜಲ್ಲಿ, ಯಾಕೆಂದರೆ ಫಸ್ಟ್ ಇಯರಲ್ಲಿ 1500, ಸೆಕೆಂಡ್ ಇಯರ್ ಒಟ್ಟು ಸುಮಾರು 6000 ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ. ಎಲ್ಲರಿಗೂ ಇದರ ಪರಿಚಯ ಆಗಬೇಕು, ಎಲ್ಲರೂ ಸಂತೋಷದಿಂದ ಬದುಕಬೇಕು. ಯಾಕಂದರೆ ಬರೀ ನಾವು ಮಾತ್ರ ಸಂತೋಷದಿಂದ ಇರೋದಲ್ಲ, ಸಮಾಜದಲ್ಲಿ ತುಂಬ ಜನ ತುಂಬ ಸ್ಟ್ರೆಸ್ಸು, ಅಶಾಂತಿಯಿಂದ ಇರ್ತಾರೆ. ಅವರಿಗೆ ಇದರೆಲ್ಲ ಪರಿಚಯ ಆದಾಗ ಏನಾಗುತ್ತೆ, ಎಲ್ಲರೂ ಸಂತೋಷದಿಂದ ಬದುಕಿದ್ರೆ ಒಳ್ಳೆಯ ಭವ್ಯವಾದ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಒಂದು ಭವ್ಯವಾದ ಭಾರತವನ್ನು ಕಟ್ಟೋದಕ್ಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು
ನನಗೆ ಗೊತ್ತಿರಲಿಲ್ಲ ಈ ರೀತಿ ಎಲ್ಲ ನಡೆಯುತ್ತೆ, ಇಲ್ಲೆಲ್ಲ ಎರಡು ಮಾತಾಡಬೇಕಾಗತ್ತೆ ನಾನು ಅಂತ ಗೊತ್ತಿರಲಿಲ್ಲ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ, ಅದಕ್ಕೆಲ್ಲ ನಾನು ಚಿರಋಣಿ. ನನ್ನ ಕೃತಜ್ಞತೆಯನ್ನು ತಮ್ಮೆಲ್ಲರಿಗೂ ಅರ್ಪಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾಡ್ಕೋತೀವಿ ಸರ್. ಹಾಕೋದು ಬಿಟ್ಬಿಡಿ.